ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತೊಂದು ಹೊಸ ರೀತಿ ಸಾರಿ ಕುಚ್ಚಾಕೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಇಲ್ಲಿ ನಾನು ಅದಕ್ಕೆ 6 ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಿ ಲಾಕ್ ಮಾಡೋಣ. ಸೊ 2 ಟೈಮ್ಸ್ ಇಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ನಾನಿಲ್ಲಿ ಚೈನ್ಸ್ ಹಾಕೋತಿದ್ದೀನಿ. ಟೋಟಲಿ 5 ಚೈನ್ಸ್ ಹಾಕೋತಿದ್ದೀನಿ. 5 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಇಲ್ಲಿ ಕುಚ್ಚು ಬರುತ್ತೆ. ಸೊ 5 ಚೈನ್ಸ್ ಹಾಕಿದ ಮೇಲೆ ಮತ್ತೆ ಚೈನ್ಸ್ ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಚೈನ್ ಹಾಕಿದ್ದೀನಿ. 3 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 3 ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ 2 ಟೈಮ್ಸು 3 ಚೈನ್ಸ್ನ ಹಾಕ್ಕೊಳ್ಳೋಣ. ಸೊ 3 ಚೈನ್ ಹಾಕ್ಕೊಂಡು ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡೋಣ. ಲಾಕ್ ಮಾಡಿದ್ಮೇಲೆ ಸೊ ಫಸ್ಟು 5 ಚೈನ್, ಅದಾದಮೇಲೆ 2 ಟೈಮ್ಸ್ 3 ಚೈನ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಈ ರೀತಿ ನಾನು ಬೀಡು ತೊಗೊಂಡಿದ್ದೀನಿ, ಫ್ಲವರ್ ಬೀಡು. ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕೀಗ. ಬೀಡನ್ನ ಲಾಕ್ ಮಾಡಿದ ಮೇಲೆ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಕೂಡ ಒಂದು ಸರ್ತಿ ಲಾಕ್ ಮಾಡಬೇಕು. ಸೀರೆಗೆ ಲಾಕ್ ಮಾಡಿದ ಮೇಲೆ ಸೊ ನಾವು ಮತ್ತೆ ಈಗ ಚೈನ್ಸ್ಗಳನ್ನ ಹಾಕ್ಕೊಂಡು ಹೋಗೋಣ. ಸೊ ಮತ್ತೆ ಇಲ್ಲಿ 3 ಚೈನ್ಸ್ ಹಾಕ್ತಿದ್ದೀನಿ. 3 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 3 ಚೈನ್ಸ್ ಹಾಕಬೇಕು. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡ್ತಾಯಿದ್ದೀನಿ. ನಮಗಿಲ್ಲಿ ಈಗ ಒಂದು ಆರ್ಚಿಗೆ 2 3 ಚೈನ್ಸು, 1 ಬೀಡು ಮತ್ತು 2 3 ಚೈನ್ಸು. ಸೊ ಇದು ನಮಗೆ ಒಂದು ಆರ್ಚಿ ಬೇಕಾಗೋ ಚೈನ್ಸು. ಆ 5 ಚೈನ್ ಏನಿದೆಯಲ್ಲ ಅದು ಕುಚ್ಚು ಬರುತ್ತೆ. ಸೊ ಇಲ್ಲಿ ಆರ್ಚ್ ಕಂಪ್ಲೀಟ್ ಆಗೋಕ್ಕೆ ಚೈನ್ಸ್ ಆಯಿತು. ಈಗ ಸೊ ಕುಚ್ಚು ಕಟ್ಟೋಕ್ಕೆ ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಈಗ ಮತ್ತೆ ನಾವು ಆರ್ಚ್ ಮಾಡಬೇಕಲ್ಲ, ಸೊ ಆರ್ಚಿಗೆ 3 ಚೈನ್ 3 ಚೈನ್, 1 ಬೀಡು ಮತ್ತು 3 ಚೈನ್ 3 ಚೈನ್. ಸೊ ಈ ರೀತಿ ಹಾಕಿದ್ದೀನಿ ನೋಡಿ. 3 ಚೈನ್ 3 ಚೈನ್, 1 ಬೀಡು, 3 ಚೈನ್ 3 ಚೈನ್. ಸೊ ಕಂಪ್ಲೀಟಾಗಿ ಹೀಗೆ ಹಾಕ್ಕೊಂಡು ಹೋಗಬೇಕು. ಸೊ ಪೂರ್ತಿ ಡಿಸೈನ್ ಹೀಗೆ ಹಾಕ್ಕೊಂಡು ಹೋದ್ಮೇಲೆ ಲಾಸ್ಟಲ್ಲಿ ಒಂದು ಆರ್ಚ್ ಆದಮೇಲೆ ಸೊ 3 ಚೈನ್ 3 ಚೈನ್ ಆದಮೇಲೆ ಒಂದು 5 ಚೈನ್ ಹಾಕ್ಕೋಬೇಕು ಲಾಸ್ಟಲ್ಲಿ. ಸೊ ಲಾಸ್ಟಲ್ಲಿ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಸೆಕೆಂಡ್ ಸ್ಟೆಪ್ಪಿಗೆ ನಾನಿಲ್ಲಿ ಅದೇ ಸೇಮ್ ಕಲರ್ ದಾರನ ತೊಗೊಂಡಿದ್ದೀನಿ. ಸೊ ಫಸ್ಟ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈಗ ನೆಕ್ಸ್ಟು ಈ 5 ಚೈನ್ ಏನಿದೆಯಲ್ಲ 5 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡೋಣ. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ, ಅಥವಾ ಸಿಂಗಲ್ ಕ್ರೋಶ ಮಾಡೋಣ. ಸಿಂಗಲ್ ಕ್ರೋಶ ಅಥವಾ ಲಾಕ್ ಮಾಡಿದ್ಮೇಲೆ ನಾವಿಲ್ಲಿ 5 ಚೈನ್ಗೆ 5 ಚೈನ್ ಹಾಕ್ಕೊಳ್ಳೋಣ. ಸೊ 5 ಚೈನ್ ಹಾಕ್ಕೊಂಡು ಆ ಫಸ್ಟ್ ಸ್ಟೆಪ್ಪಲ್ಲಿ 5 ಚೈನ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಇದನ್ನು ಕೂಡ ಲಾಕ್ ಮಾಡೋಣ. ಈ 5 ಚೈನ್ನು ಕೂಡ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಈಗ 3 ಚೈನ್ ಏನಿದೆಯಲ್ಲ ಆ 3 ಚೈನ್ಗೆ 3 ಚೈನೇ ಹಾಕೋಣ. ಆ ಲಾಕ್ ಏನಿದೆಯಲ್ಲ 3 ಚೈನ್ದು ಆ ಲಾಕಿಗೆ ಈ 3 ಚೈನ್ನು ಕೂಡ ಲಾಕ್ ಮಾಡೋಣ. ಸೊ ಇಲ್ಲಿ 3 ಚೈನ್ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ. 5 ಚೈನ್ 5 ಚೈನ್ಗೆ 5 ಚೈನ್, 3 ಚೈನ್ಗೆ 3 ಚೈನ್ ಹಾಕಿ ಒಂದು 3 ಚೈನ್ ಇದೆಯಲ್ಲ ಅದನ್ನು ಬಿಡಬೇಕು. ಸೊ ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಿ ಇಲ್ಲಿ ಬೀಡ್ ಹಿಂದ್ಗಡೆ ಒಂದು ದಾರ ಬಂದಿರುತ್ತೆ, ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ದಾರ ಇರುತ್ತೆ. ಆ ದಾರದೊಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ. ಸೊ ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಬೇಕು. ಅದೇ ಬೀಡ್ ಹಿಂದ್ಗಡೆ ಇರೋ ದಾರದ ಒಳಗಡೆ ನೀಡಲ್ ಹಾಕಿ ದಾರ ತಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಸೊ ಕಂಟಿನ್ಯೂ ಇಲ್ಲಿ ಆ ಬೀಡ್ ಸುತ್ತಲೂ ಆರ್ಚ್ ಆಗಬೇಕು, ಹಾಫ್ ಆರ್ಚ್ ಆಗಬೇಕು. ಸೊ ಆ ರೀತಿ ನಾವು ಇಲ್ಲಿ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗೋಣ. ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಬೇಕು. ಬೀಡ್ ಹಿಂದ್ಗಡೆ ಇರೋ ದಾರದಲ್ಲಿ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಸೊ ಟೋಟಲಾಗಿ ನಾನಿಲ್ಲಿ 15 ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 15 ತ್ರಿಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಆ 3 ಚೈನ್ ಲಾಕ್ ಏನಿರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ನೆಕ್ಸ್ಟ್ ಮತ್ತೆ 3 ಚೈನ್ಗೆ 3 ಚೈನ್ ಹಾಕಬೇಕು. ಆ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಮತ್ತು 5 ಚೈನ್ ಇದೆ ಅದರ ಪಕ್ಕದಲ್ಲಿ. ಸೊ 5 ಚೈನ್ಗೆ 5 ಚೈನ್ ಹಾಕಬೇಕು, ಲಾಕ್ ಮಾಡಬೇಕು. 3 ಚೈನ್ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ 3 ಚೈನ್ ಇರುತ್ತೆ. ಸೊ 3 ಚೈನ್ಗೆ 3 ಚೈನ್ ಹಾಕಬೇಕು. ಸೊ ಇಲ್ಲಿ ನಾವು
ಸೆಕೆಂಡ್ ಸ್ಟೆಪ್ಪಲ್ಲಿ ಸೇಮ್ 3 ಚೈನ್ಗೆ 3 ಚೈನ್, 5 ಚೈನಿಗೆ 5 ಚೈನ್, 3 ಚೈನಿಗೆ 3 ಚೈನ್ ಹಾಕ್ತಾಯಿದ್ದೀವಿ. ಅದ್ರ ಬೀಡ್ ಹಿಂದ್ಗಡೆ ಏನು 3 ಚೈನ್ ಇರುತ್ತಲ್ಲ, ಒಂದು ಆದ ಮತ್ತು ಬೀಡ್ ಆ ಸೈಡ್ ಏನು 3 ಚೈನ್ ಇರುತ್ತಲ್ಲ, ಸೊ ಎರಡೂ ಕಡೆ ಒಂದೊಂದು 3 ಚೈನ್ನ ಗ್ಯಾಪ್ ಬಿಡಬೇಕು. ಅಲ್ಲಿ ಆರ್ಚ್ ಬರುತ್ತೆ. ಸೊ ಒಂದು 3 ಚೈನ್ ಗ್ಯಾಪ್ ಆಗೇ ಇದೆ. ಸೊ ಅದು ಬಿಟ್ಟು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಆ ಬೀಡ್ ಹಿಂದ್ಗಡೆಯಿಂದ ದಾರ ಇರುತ್ತಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ, 3 ಸರ್ತಿ 2 ದಾರನ ತೆಗಿಬೇಕು. ಸೊ ಅದಕ್ಕೆ ಇದನ್ನು ತ್ರಿಬಲ್ ಕ್ರೋಶ ಅಂತ ಹೇಳ್ತಾರೆ. ಸೊ ಸೇಮ್ ಕಂಟಿನ್ಯೂ ಇಲ್ಲಿ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇದು 4 ಸ್ಟೆಪ್ಪಲ್ಲಿ ಬರುತ್ತೆ ಡಿಸೈನು. ಸೊ ನಾವು ಎಷ್ಟು ಜಾಸ್ತಿ ಸ್ಟೆಪ್ಸ್ ಹಾಕ್ತೀವಿ ಅಷ್ಟು ನೀಟಾಗಿ ಕಾಣಿಸುತ್ತೆ ವರ್ಕು. ಇದು ಲೆಂತಿ ಇದೆ ಸ್ಟೆಪ್ಪು, ಬಟ್ ಆದರೆ ಡಿಸೈನ್ ಕೂಡ ಲಾಸ್ಟಲ್ಲಿ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲೂ ಕೂಡ 15 ತ್ರಿಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ ನಾನು. 15 ತ್ರಿಬಲ್ ಕ್ರೋಶ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ 3 ಚೈನ್ ಇದೆಯಲ್ಲ, ಅದ್ರ ಲಾಕ್ ಇರುತ್ತಲ್ಲ, ಸೊ ಆ ಲಾಕಿಗೆ ಇದು ಆರ್ಚನ್ನ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ 3 ಚೈನ್ಗೆ 3 ಚೈನ್, 5 ಚೈನ್ 5 ಚೈನ್, 3 ಚೈನ್ಗೆ 3 ಚೈನ್, ಆಮೇಲೆ ಆರ್ಚ್. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು ಪೂರ್ತಿ. ಸೊ ನೆಕ್ಸ್ಟು ಥರ್ಡ್ ಸ್ಟೆಪ್ಪಿಗೆ ನಾನು ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ತೊಗೋತಿದ್ದೀನಿ. ಸೊ ಅದನ್ನು ಕೂಡ 6 ಎಳೆ ತೊಗೊಂಡಿದ್ದೀನಿ. ಅದನ್ನು ಫಸ್ಟ್ ಲಾಕ್ ಏನಿರುತ್ತವಲ್ಲ ಅಲ್ಲೇ ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು. ಸೊ ನೀವು ಸೀರೆ ಕಾಂಬಿನೇಷನ್ ತೊಗೊಳ್ಳಿ, ನೀವು ಯಾವ ಸೀರೆ ಹಾಕ್ತಿರ್ತೀರ ಆ ಕಾಂಬಿನೇಷನ್ ತೊಗೊಳ್ಳಿ. ಸೊ ಫಸ್ಟ್ ಒಂದು ಸರ್ತಿ ಲಾಕ್ ಮಾಡಿದ್ಮೇಲೆ 5 ಚೈನ್ಗೆ 5 ಚೈನ್ ಹಾಕೋಣ. ಸೊ 5 ಚೈನ್ ಹಾಕಿ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಲಾಕ್ ಮಾಡಬೇಕು. ಈಗ ಫಸ್ಟ್ ಲಾಕಿಗೆ ಲಾಕ್ ಮಾಡಬಾರ್ದು. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಲಾಕ್ ಮಾಡಿರ್ತೀವಲ್ಲ 5 ಚೈನ್ನ ಆ ಲಾಕಿಗೆ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ 3 ಚೈನ್ ಇದೆಯಲ್ಲ ಆ 3 ಚೈನಿಗೆ ಮತ್ತು ಸೇಮ್ 3 ಚೈನ್ ಹಾಕ್ಕೋಬೇಕು. ಹಾಕ್ಕೊಂಡು 3 ಚೈನ್ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಇದು ಥರ್ಡ್ ಸ್ಟೆಪ್ಪು. ಇನ್ನೂ ಒಂದು ಸ್ಟೆಪ್ ಬರುತ್ತೆ ಈ ಡಿಸೈನಲ್ಲಿ. ಸೊ ಲಾಕ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಎಕ್ಸ್ಟ್ರಾ ಚೈನ್ಸ್ ಹಾಕ್ಕೊಳ್ಳೋಣ. 1 2 3 4 5 6 ಚೈನ್ಸ್ ಹಾಕ್ಕೊಂಡು ನಾವಿಲ್ಲಿ 1 2 3 4 5 ಕಂಬಗಳನ್ನ ಬಿಟ್ಟು 5 ಮತ್ತು 6ನೇ ಕಂಬದ ಒಳಗಡೆ ನಾವೇನು ಫಸ್ಟೇನು 3 ಚೈನ್ ಇರುತ್ತಲ್ಲ ಅದನ್ನು ಕನ್ಸಿಡರ್ ಮಾಡಬಾರ್ದು. ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. 5 ಮತ್ತು 6ನೇ ಕಂಬದ ಮಧ್ಯೆ ಈ 6 ಚೈನ್ನ ಲಾಕ್ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ 5 ಮತ್ತು 6ನೇ ಕಂಬ. ಸೊ ಮತ್ತೆ 6 ಚೈನ್ ಹಾಕಬೇಕು. ನೆಕ್ಸ್ಟ್ ಇಲ್ಲಿಂದ ಲಾಕ್ ಮಾಡಿರ್ತೀವಲ್ಲ ಅದ್ರ ನೆಕ್ಸ್ಟು 5 1 2 3 4 5 ಮತ್ತು 6 ಕಂಬದ ಮತ್ತೆ ಯಾವುದೇ ಹೋಲ್ ಗ್ಯಾಪಿಗಲ್ಲ, ಆ 2 ಕಂಬಗಳ ಮತ್ತೆ ಲಾಕ್ ಮಾಡಬೇಕು. ಸೊ ಅದಕ್ಕೆ ನಾವಿಲ್ಲಿ 15 ಚೈನ್ಸ್ ಹಾಕ್ಕೊಂಡಿದ್ದೀವಿ. ಸೊ ನೀವು 16ಗೆ ಹಾಕ್ಕೊಂಡ್ರೆ ಒಂದು ಹೆಚ್ಚು ಕಮ್ಮಿ ಬರುತ್ತೆ. ಸೊ 15 ಹಾಕ್ಕೊಳ್ಳಿ ಡಿಸೈನಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ನೆಕ್ಸ್ಟ್ ಮತ್ತೆ 6 ಚೈನ್ ಹಾಕ್ಕೊಂಡು ನಾವೇನು ಲಾಕ್ ಮಾಡಿರ್ತೀವಲ್ಲ ಆ 3 ಚೈನ್ ಲಾಕಿಗೆ ಅಂತ ಲಾಕ್ ಮಾಡಿರ್ತೀವಲ್ಲ ಆರ್ಚ್ನ, ಸೊ ಅಲ್ಲಿಗೆ ಲಾಕ್ ಮಾಡಿ. ಇದು ಯಾವುದು 5 ಕಂಬ ಆದಮೇಲೆ ಅದರ ಮಧ್ಯದಲ್ಲೆಲ್ಲ ಆ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಬರುತ್ತೆ ಡಿಸೈನು. ಅದಾದಮೇಲೆ ಮತ್ತೆ 3 ಚೈನ್ 5 ಚೈನ್ಗೆ 5 ಚೈನ್, 3 ಚೈನ್ಗೆ 3 ಚೈನ್ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ಥರ್ಡ್ ಸ್ಟೆಪ್ಪು. ಸೊ ಇನ್ನೂ ಒಂದು ಸ್ಟೆಪ್ ಇದೆ. ಸೊ ಇಲ್ಲಿ 3 ಚೈನ್ 5 ಚೈನ್ 3 ಚೈನ್ ಹಾಕಿದ ಮೇಲೆ ನೆಕ್ಸ್ಟ್ ಮತ್ತೆ 6 ಚೈನ್ ಹಾಕಬೇಕು. 6 ಚೈನ್ ಹಾಕಿ 5 ತ್ರಿಬಲ್ ಕ್ರೋಶ ಆದಮೇಲೆ 5 ಮತ್ತು 6ನೇ ತ್ರಿಬಲ್ ಕ್ರೋಶದ ಮಧ್ಯೆ ಲಾಕ್ ಮಾಡ್ಕೋಬೇಕು. ಅದು ಫಸ್ಟ್ ಏನಿದೆ 3 ಚೈನ್ ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡಬಾರ್ದು. ಜಸ್ಟ್ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾತ್ರ ಕನ್ಸಿಡರ್ ಮಾಡಬೇಕಿಲ್ಲಿ. ಸೊ 5 ತ್ರಿಬಲ್ ಕ್ರೋಶ ಆದಮೇಲೆ ಲಾಕ್ ಮಾಡಬೇಕು. ಮತ್ತು 6 ಚೈನ್ ಹಾಕಬೇಕು. ಅದನ್ನು ಕೂಡ ನೆಕ್ಸ್ಟು 5 ತ್ರಿಬಲ್ ಕ್ರೋಶ ಲಾಕ್ ಆದಮೇಲೆ ಯಾವುದು 5 ತ್ರಿಬಲ್ ಕ್ರೋಶ ಇರುತ್ತಲ್ಲ ಅದು ಅಲ್ಲಿಗೆ ಮಧ್ಯದಲ್ಲಿ ಲಾಕ್ ಮಾಡಬೇಕು. 5 ಮತ್ತು 6ನೇ ತ್ರಿಬಲ್ ಕ್ರೋಶದ ಮಧ್ಯೆ, ಅಥವಾ ನೀವು 10 11 ಕಂಟಿನ್ಯೂ ಹಿಡಿದ್ರೆ 10 11 ಆಗುತ್ತೆ. ಸೊ ನೀವು ಯಾವ ರೀತಿ ಆದರೂ ಅಂದ್ಕೋಬೋದು. ಸೊ ಲಾಸ್ಟಲ್ಲಿ ನೋಡಿ ಇಲ್ಲಿ 5 ಚೈನ್ಸ್ 5 ತ್ರಿಬಲ್ ಕ್ರೋಶ ಇದ್ದಾವೆ. ಸೊ ಅದು ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಬೇಕು. ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಆರ್ಚ್ ಲಾಕ್ ಮಾಡಿರ್ತೀವಲ್ಲ 3 ಚೈನ್ದು ಲಾಕಿಗೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಇದು ಲಾಸ್ಟ್ ಸ್ಟೆಪ್ಪು, ಫೋರ್ತ್ ಸ್ಟೆಪ್ಪು. ತುಂಬ ಲೆಂದಿ ಅನ್ನಿಸ್ತಿದೆ ಅನಿಸುತ್ತೆ ನಿಮಗೆ. ಸೊ ಬಟ್ ಡಿಸೈನ್ ತುಂಬ ನೀಟ್ ಕಾಣಿಸುತ್ತೆ. ಲೆಂದಿ ಇದ್ದಂಗೆಲ್ಲ ನಾವು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಲುಕ್ ಜಾಸ್ತಿ ಕಾಣಿಸುತ್ತೆ ಈ ಡಿಸೈನಲ್ಲಿ. ಸೊ ಫಸ್ಟ್ ಲಾಕ್ ಮಾಡಿಕೊಂಡು ಈ 5 ಚೈನ್ಗೆ 5 ಚೈನ್ ಹಾಕ್ಕೊಂಡು ಥರ್ಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಇದನ್ನು ಲಾಕ್ ಮಾಡಬೇಕು.
ಲಾಕ್ ಮಾಡಿದ ಮೇಲೆ ಒಂದು ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಸೊ ನೀವು ಸಿಲ್ವರ್ ನಿಮ್ಗೆ ಯಾವ್ದು ಬೇಕೋ ಆ ಬೀಡನ್ನ ಆ್ಯಡ್ ಮಾಡ್ಬೋದು. ಬೀಡ್ ಆ್ಯಡ್ ಮಾಡಿದ ಮೇಲೆ ಬೀಡ್ ಲಾಕ್ ಮಾಡಬೇಕು. ಸೊ ಬೀಡ್ ಲಾಕ್ ಮಾಡಿ ಈ 3 ಚೈನ್ ಒಳಗಡೆ ಲಾಕಿಗೆ ಅಲ್ಲ 3 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಈ 6 ಚೈನ್ ಹಾಕಿದ್ದೀವಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿದ ದಾರ ತಂದು 2 ದಾರ ಒಂದು ಮಾಡಬೇಕು. ಸೊ ಇದಕ್ಕೆ ಲಾಕ್ನು ಅಂತಾರೆ ಅಥವಾ ಸಿಂಗಲ್ ಕ್ರೋಶನು ಅಂತಾರೆ. ಸೊ ನಾವಿಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ನಾನಿಲ್ಲಿ 5 ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಸರಿಸ್ಕೊಳ್ಳಿ ಈ ರೀತಿ. ಅಂದರೆ ನಿಮಗೆ ನಾವು ಇಲ್ಲಿ ಟೋಟಲ್ ಒಂದು 6 ಚೈನ್ ಏನು ಹಾಕಿರ್ತೀವಲ್ಲ ಅದಕ್ಕೆ 10 ಸಿಂಗಲ್ ಕ್ರೋಶಗಳನ್ನ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ಸರಿಸ್ಕೊತ ಹೋಗಿ ಅಂದರೆ ನಿಮಗೆ ಸ್ಪೇಸ್ ಉಳಿಯುತ್ತೆ. ಸೊ ನಾನಿಲ್ಲಿ 5 ಸಿಂಗಲ್ ಕ್ರೋಶ ಮಾಡಿ. ಸೊ 5 ಸಿಂಗಲ್ ಕ್ರೋಶ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಒಂದು ಸೇಮ್ ಆಗಲ್ಲ ಸೈಜ್ ಯಾವ ಬೀಡ್ ತೊಗೊಂಡಿದ್ದೀನಲ್ಲ ಅದೇ ಸೈಜ್ ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ಆ 6 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಬೀಡ್ಗಿಂತ ಮುಂಚೆ 5 ಸಿಂಗಲ್ ಕ್ರೋಶ, ಬೀಡ್ ಆದಮೇಲೆ 5 ಸಿಂಗಲ್ ಕ್ರೋಶ. ಸೊ ನಿಮಗೆ ಸ್ಪೇಸ್ ಆಗಲಿಲ್ಲ ಅಂದರೆ ಆ ಸೈಡ್ 4 ಈ ಸೈಡ್ 4 ಮಾಡ್ಕೊಳ್ಳಿ. ಒಂದೇ ಕೌಂಟಲ್ಲಿ ಮಾಡ್ಕೊಳ್ಳಿ. ಬಟ್ ನಾನಿಲ್ಲಿ 5 ಮಾಡ್ಕೊಂಡಿದ್ದೀನಿ. ಸೊ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಈ ರೀತಿ ಸರಿಸ್ಕೊಂಡು ಹೋಗಿ ಅಂದರೆ ನಿಮಗೆ ಸ್ಪೇಸ್ ಆಗುತ್ತೆ. ಸೊ ಇಲ್ಲಿ 5th ಒಂದು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. 5 ಸಿಂಗಲ್ ಕ್ರೋಶ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಈ ಸೈಡ್ 5 ಒಂದು ಬೀಡು, ಅದಾದಮೇಲೆ ಈ ಸೈಡ್ 5, ಅದಾದಮೇಲೆ ಈ ಲಾಕ್ ಏನು ಮಾಡಿರ್ತೀವಲ್ಲ 6 ಚೈನ್ನ ಆ 5 ಮತ್ತು 6ನೇ ಕಂಬದ ಮಧ್ಯೆ. ಸೊ ಆ ಲಾಕ್ ಏನಿರುತ್ತಲ್ಲ ಆ ಲಾಕಿಗೇ ಒಂದು ಸರ್ತಿ ಲಾಕ್ ಮಾಡಬೇಕು. ಸೊ ಒಂದು ಸರ್ತಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಮತ್ತೆ ಸೇಮ್ ಆ 6 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ. ಸೊ 5 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡಬೇಕು. ಸೊ ಮತ್ತೊಂದು ಬೀಡ್ ಆ್ಯಡ್ ಮಾಡಿ ಮತ್ತೆ 5 ಸಿಂಗಲ್ ಕ್ರೋಶ ಮಾಡಬೇಕು. ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಹಾಗೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಈ ಸೈಡ್ ಕೂಡ 5 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 5 ಸಿಂಗಲ್ ಕ್ರೋಶ ಮಾಡಿಕೊಂಡು ಅದು ಲಾಕ್ ಏನಿರುತ್ತಲ್ಲ ಆ ಲಾಕಿಗೇ ಲಾಕ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಲ್ಲ ನಾವು 6 ಚೈನ್ನ. ಸೊ ಆ ಲಾಕಿಗೇ ಈ 5 ಸಿಂಗಲ್ ಕ್ರೋಶ ಆದಮೇಲೆ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ 3 ಕಡೆನೂ ಹಾಕಬೇಕು. 3 ಡಿಸೈನ್ ಇದ್ದಾವಲ್ಲ, ಸೊ 3 ಕಡೆನೂ ಕೂಡ ಇದೇ ರೀತಿ ಹಾಕಬೇಕು. ಸೊ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಲಾಸ್ಟಲ್ಲಿ 5 ಹಾಕಿ ಬೀಡ್ ಹಾಕಿ 5 ಹಾಕಿದ್ಮೇಲೆ ಸಿಂಗಲ್ ಕ್ರೋಶ ಇಲ್ಲಿ 3 ಚೈನ್ ಏನಿದೆಯಲ್ಲ ಆ 3 ಚೈನ್ ಒಳಗಡೆ ಲಾಕ್ ಮಾಡಬೇಕು. 3 ಚೈನ್ ಒಳಗಡೆ ಲಾಕ್ ಮಾಡಿ ಒಂದು ಸ್ವಲ್ಪ ದಾರ ಮೇಲೆತ್ತಿ ಬೀಡ್ ಆ್ಯಡ್ ಮಾಡಿ ಇಲ್ಲಿ ಬೀಡ್ ಲಾಕ್ ಮಾಡಿ. ನಾನು ಲಾಕ್ ಮಾಡಿದೆ, ಬೀಡ್ ಲಾಕ್ ಮಾಡಾರ್ದೇ ಲಾಕ್ ಮಾಡಿದ್ದೀನಿ. ಸೊ ಬೀಡ್ ಲಾಕ್ ಮಾಡಿ, ನಾನಿಲ್ಲಿ ಕನ್ಫ್ಯೂಸ್ ಆಗಿ ಲಾಕ್ ಮಾಡಿಲ್ಲ. ಸೊ ನೀವು ಬೀಡ್ ಲಾಕ್ ಮಾಡಿ ಆಮೇಲೆ ಈ ಲಾಕ್ ಏನಿದೆ ಅಲ್ಲ 3 ಚೈನ್ದು ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಸೆಕೆಂಡ್ ಡಿಸೈನಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಇದು ಫಸ್ಟಲ್ಲಿ ಮಾಡಿಲ್ಲ. ಸೊ ನೀವು ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಇಲ್ಲಿ 5 ಚೈನ್ ಇದೆ, ಅಲ್ಲಿ ಕುಚ್ಚು ಬರುತ್ತೆ. ಸೊ 5 ಚೈನಿಗೆ 5 ಚೈನ್ ಹಾಕಿ ಆ ಲಾಕಿಗೆ 5 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಡಿಸೈನು ತುಂಬ ಸಿಂಪಲ್ ಆಗಿದೆ, ಈಸಿ ಇದೆ, ನಿಮಗೇನು ಕಷ್ಟ ಅನಿಸೋದಿಲ್ಲ. ಸೊ ಲಾಕ್ ಮಾಡಿದ ಮೇಲೆ ಮತ್ತೆ ಬೀಡ್ ಆ್ಯಡ್ ಮಾಡೋಣ. ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಆ 3 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ಈ 6 ಚೈನ್ ಏನಿದೆಯಲ್ಲ ಆ 6 ಚೈನ್ ಒಳಗಡೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗೋಣ. ಸೊ ಟೋಟಲಾಗಿ ಇಲ್ಲಿ ಫಸ್ಟು 5 ಸಿಂಗಲ್ ಕ್ರೋಶ ಮಾಡಬೇಕು. ಅದಾದಮೇಲೆ ಬೀಡ್ ಹಾಕಬೇಕು, ಮತ್ತು 5 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೀವು 4 ಮಾಡ್ಕೊಂಡಿದ್ರೆ 4 ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ, ಬೀಡ್ ಹಾಕಿ ಮತ್ತು 4 ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ನಾನು ಈ ರೀತಿ ಸರಿಸ್ಕೊಂಡಿದ್ದೀನಿ. ಸ್ಪೇಸ್ ಸಾಲ್ತಿದೆ ನಂಗೆ. 6 ಚೈನ್ಗೆ 10 ಸಿಂಗಲ್ ಕ್ರೋಶಗಳು ಹಿಡಿಸುತ್ತೆ. ಸೊ ಟ್ರೈ ಮಾಡಿ ನೀವು, ಆಗಲಿಲ್ಲ ಅಂದರೆ ಕಡಿಮೆ ಮಾಡ್ಕೊಳ್ಳಿ. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಹಾಗೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲೂ ಕೂಡ ನೆಕ್ಸ್ಟು 5 ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಒಂದು ಸರ್ತಿ ಹಾಕಿ ನೋಡಿ, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಭಾಳ ಜಾಸ್ತಿ ಬೀಡ್ಸ್ ಏನು ಯೂಸ್ ಮಾಡಿಲ್ಲ. ಸೊ ನೀವು ಬೀಡ್ ಬೇಡ ಅಂದರೆ ಬೀಡನ್ನ ಕೂಡ ಸ್ಕಿಪ್ ಮಾಡ್ಬೋದು. ಯಾವುದಲ್ಲಿ ಅಲ್ಲಿ ಡಿಸೈನ್ ಪಕ್ಕದಲ್ಲಿದೆಯಲ್ಲ ಅದನ್ನು ನೀನು ಸ್ಕಿಪ್ ಮಾಡ್ಕೋಬೋದು. ಸೊ ಈ ರೀತಿ 5 ಸಿಂಗಲ್ ಕ್ರೋಶ ಆದಮೇಲೆ ಆ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ.
ಸೊ ಈ ಲೀಫ್ ಥರ ಡಿಸೈನ್ ಬಂದಿದೆಯಲ್ಲ ಅದರಲ್ಲಿ ಬೀಡ್ ತೆಗಿಬೇಡಿ. ಬೀಡ್ ತೆಗೆದ್ರೆ ಶೇಪ್ ಚೇಂಜ್ ಕಾಣಿಸುತ್ತೆ, ರೌಂಡ್ ಬರುತ್ತೆ. ಸೊ ಬೀಡ್ ಹಾಕಿದ್ದಕ್ಕೇ ಈ ರೀತಿ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ 3 ಡಿಸೈನ್ ಹಾಕಿದ ಮೇಲೆ ಈ 3 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡೋಣ. ಸೊ ಬೀಡ್ ಆ್ಯಡ್ ಮಾಡಿ ಈಗ ಬೀಡ್ ಲಾಕ್ ಮಾಡೋಣ. ನೋಡಿ ಇಲ್ಲಿ ಬೀಡ್ ಲಾಕ್ ಮಾಡಿದ್ದೀನಿ ನಾನು. ಬೀಡ್ ಲಾಕ್ ಮಾಡಿ ನೆಕ್ಸ್ಟು ಅದನ್ನ ಈ ಕಡೆ ಲಾಕ್ ಮಾಡಲಿಲ್ಲ ನಾನು, ಇದನ್ನ ಕನ್ಫ್ಯೂಸ್ ಆಗಿ. ಸೊ ನೀವು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಈ 3 ಚೈನ್ ಲಾಕ್ ಏನಿರುತ್ತಲ್ಲ, ಸೊ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಿ. ನೆಕ್ಸ್ಟ್ ಮತ್ತೆ 5 ಚೈನ್ ಮತ್ತು ಬೀಡ್ ಆ್ಯಡ್ ಮಾಡಿ ಮತ್ತು ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೀವು ಕುಚ್ಚು ಬರುತ್ತಲ್ಲ ಅದ್ರ ಪಕ್ಕದಲ್ಲಿ 2 ಬೀಡ್ಸ್ ಕಾಣುತ್ತಲ್ಲ, ಆ ಬೀಡ್ಸ್ನ ಸ್ಕಿಪ್ ಮಾಡ್ಕೋಬೋದು. ಸೊ ಬೇಕಂದರೆ ನಿಮಗೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೀಡನ್ನ ಸ್ಕಿಪ್ ಮಾಡಿ. ಸೊ ನಾನಿಲ್ಲಿ ಹಾಕಿದ್ದೀನಿ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ಸೊ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸ್ತಿದೆ ಡಿಸೈನು. ಮತ್ತು ಬೇರೆ ಯಾವುದಾದ್ರೂ ಡಿಸೈನ್ ಬೇಕಂದರೆ ನನ್ನ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ, ಇನ್ನೂ ತುಂಬ ಡಿಸೈನ್ಸ್ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.